ಏನು ನಮ್ಮ ಗುಡಿಮಠ ತಾಲೂಕಿಗೆ ಹದಿನಾರು ರೆಡ್ಡಿ ಸರ್ ಅವರು 2ನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದು ಅವರು ನಡೆದು ಬಂದ ಶ್ರೀಯುತ ನಿನ್ನೆ ಮೇಲಿನ ಹಳ್ಳಿ ಗ್ರಾಮದ ಶ್ರೀಯುತ ಯರಪ್ಪ ಅವರ ಪುತ್ರನಾಗಿ ದಿನಾಂಕ 27 ಭಾಗ್ಯಪಡಿಸಿರೋದಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬಹುದು ಅಂತ ಆಶಯದಲ್ಲಿ ನನ್ನಷ್ಟು ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ನಾನು ಯಾವತ್ತೂ ಈ ಕೋಆಪರೇಟಿವ್ ಎಲೆಕ್ಷನ್ ಅಷ್ಟು ಸಕಲ ಮಾತಿಗೆ ತಾವು ಮನ್ನಣೆ ಕೊಟ್ಟು ಈ ಭಾಗದ ಗುಡಿಬಂಡೆ ಶಿಡ್ಲಘಟ್ಟ ಇವರೆಲ್ಲರ ನಿರ್ದೇಶಕ ಸಹಕಾರದಿಂದ ಇವತ್ತು ನಮ್ಮ ಗುಡಿಬಂಡೆ ನಿರ್ದೇಶಕರ ಆಜ್ಞೆ ಆಯ್ಕೆ ಮಾಡೋದಕ್ಕೆ ನಿಮಗೆ ನಮ್ಮನೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಒಳ್ಳೆ ಒಂದು 2 ಮೀಟಿಂಗ್ ಅನ್ನು ಮಾಡಿದೆ ನಾನು. ಆ ಬೇರೆ ಸಂದರ್ಭದಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ನೋಡಪ್ಪ, ನನ್ನ ಗೌರವದ ಪ್ರಶ್ನೆ, ಹೋದ ಎಲೆಕ್ಷನ್ ಅಲ್ಲಿ ನೀವು ನನ್ನ ಹೇಳಿದಂತ ಕ್ಯಾಂಡಿಡೇಟ್ ಸಹಾಯ ಮಾಡಲಿಲ್ಲ, ಈ ಸಲ ಮಾಡಲೇಬೇಕು ಅಂತ ಒತ್ತಾಯ ಮಾಡಬೇಕಂತ ಅವೆಲ್ಲ ಮನಸ್ಸಿಟ್ಟು ನನ್ನ ಮೇಲೆ ಒಂದು ಗೌರವ ಇಟ್ಟು ಇವತ್ತು ನಮ್ಮ ಆಜ್ಞಾನೇಟ್ ಮೇಲೆ ಒಂದು ಗೌರವ ಇಟ್ಟು ಮತ ಹಾಕಿ ಗೆಲ್ಲಿಸಿರೋದಕ್ಕೆ ಇವತ್ತು ನಿಮಗೆ ಅಭಿನಂದನಾ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸಿದ್ದೀನಿ. ಆದ್ದರಿಂದ ತಮಗಾಗಿ ವಿನಂತಿ ಮಾಡೋದಷ್ಟೇ, ಆದಷ್ಟು ಈ ಸಹಕಾರ ಸಂಘಗಳಲ್ಲಿ ರಾಜಕೀಯ ಜಾಸ್ತಿ ಬೆಳೆಸೋದು ಬೇಡ. ನನಗೆ ಬೇಸರ ಆಗ್ಬಿಟ್ಟಿದೆ. ಈ ತರ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲೆಕ್ಷನ್ ಆದ್ರೆ ಸಹಕಾರ ಇಲಾಖೆ ನಾವಿಷ್ಟೆಲ್ಲ ಕಾಂಗ್ರೆಸ್ ಪೈಪೋಟಿ ಮಾಡಿ ಕೆತ್ತ ಮೇಲೆ ನಮಗೂ ಕೆಲವು ಆಸೆಗಳಿರುತ್ತೆ. ಆ ಆಸೆಗಳಿಂದ ಖಂಡಿತವಾಗ್ಲೂ ರೈತರಿಗೆ ಮೋಸ ಆಗುತ್ತೆ. ದಯವಿಟ್ಟು ವಿನಂತಿ ಮಾಡ್ತೀನಿ ನಿಮ್ಮಲ್ಲಿ, ಈ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಆದಷ್ಟು ರಾಜಕೀಯ ಕಡಿಮೆ ಮಾಡೋಣ, ಆದಷ್ಟು ಪರಸ್ಪರ ಹೊಂದಾಣಿಕೆಯಿಂದ ಚುನಾವಣೆಗಳನ್ನು ನಡೆಸೋಣ. ಇಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ರೈತರಿಗೆ ಸಂಕಷ್ಟ ಆಗುತ್ತೆ. ಎಂತ ಪಾಪ ರೈತರು ಹಾಲು ಹಾಕೋರು ಎಂತ ಫ್ಯಾಮಿಲಿ ಇರ್ತಾರೆ ಅಂದ್ರೆ ನಾವು ನೋಡ್ತೀವಿ, ನಾವೆಲ್ಲ ಕಿಚನ್ನಲ್ಲಿ ಅಂತ ಫ್ಯಾಮಿಲಿಯಿಂದ ಬಂದಿದ್ದೀವಿ. ಒಂದು 10 ಲೀಟರ್ ಹಾಲು ಹಾಕಿದ್ರೆ 9 ಲೀಟರ್ ಹಾಕಿ 1 ಲೀಟರ್ ಮನೆಗೆ ಇಟ್ಕೊಳ್ಳೋದು ಮನ್ಸುಗಳು ಮಾಡಲ್ಲ. ಇನ್ನಪ್ಪ ಇನ್ನೊಂದು 30 ರೂಪಾಯಿ ಬರುತ್ತೆ 10 ಲೀಟರ್ ಹಾಕೋಣ ಅಂತ ಅವ್ರ ಮನೆಯವ್ರು ಕೂಡ ಹಾಲು ಕಮ್ಮಿ ಮಾಡಿ ಡೈರಿಗೆ ಹಾಕುವಂತ ಫ್ಯಾಮಿಲಿ ಇದೆ. ಹಾಲು ಉತ್ಪಾದಕ ಅವ್ರನ್ನ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು, ನಮ್ಮಿಂದ ಇನ್ನಷ್ಟು ಸಹಾಯ ಮಾಡಬೇಕು. ಆಗ ಮಾತ್ರ ಈ ಸಂಘದಿಂದ ನನಗೆ ಸಾಧ್ಯ. ನನಗೆ ಇನ್ನಷ್ಟು ನನಗೇನು ಆಜ್ಞಾನೇಟ ಮಾಹಿತಿ ಪಡೆದಿದ್ದೀನಿ. ನಮ್ಮ ಕ್ಷೇತ್ರದ ಅಧ್ಯಕ್ಷರೇ ಜಿಲ್ಲೆ ಅಧ್ಯಕ್ಷರಾಗಿರೋದ್ರಿಂದ ಸಂಬಂಧಪಟ್ಟಂಗೆ ಇನ್ನಷ್ಟು ನಮ್ಮ ಕ್ಷೇತ್ರಕ್ಕೆ ನಾನು ಅವ್ರ ಜೊತೆಗೂಡಿ, ನಿರ್ದೇಶಕರ ಜೊತೆಗೂಡಿ, MD ಅವ್ರ ಜೊತೆಗೂಡಿ ಇನ್ನಷ್ಟು ಡೆವಲಪ್ ತಾಲೂಕಿಗೆ ಲೋನ್ ಕೊಡಿಸೋದನ್ನು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಾಲೂಕಲ್ಲಿ ಹಾಲಿಗೆ ಕಮ್ಮಿ ಹಾಲು, ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಹಾಲು ತಗೊಂಡ್ರೆ ನಮ್ಮ ತಾಲೂಕಲ್ಲಿ 15,000 ಲೀಟರ್ ಮಾತ್ರ ನಮ್ಗೆ ಹಾಲು ಬರ್ತಾ ಇದೆ. ಬೇರೆ ಬೇರೆ ತಾಲೂಕಲ್ಲಿ 1,20,000 90,000 ಲೀಟರ್ ಹಾಲು ಶೇಖರಣೆ ಆಗ್ತದೆ. ನಮ್ಮ ಕುಟುಂಬದಿಂದ ತರಕಾರಿ, ಹಣ್ಣುಗಳು, ಹೂವುಗಳು ಬೆಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಹಾಲು ಬೆಳೀತಾ ಇಲ್ಲ. ಇವತ್ತು ಯಾವುದೇ ಇದಕ್ಕೆ ರೇಟ್ ಇದೆ ಅಂದ್ರೆ ಹಾಲು ಮಾತ್ರ ರೇಟ್ ಇದೆ, ರೇಟ್ ಫಿಕ್ಸ್ ಆಗಿದೆ. ಇವಾಗ ಯಾವುದೇ ತರಕಾರಿ ಬೆಳೆದ್ರು ಮಾರ್ಕೆಟ್ ಅಲ್ಲಿ ಬಿಸಾಕುವ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಎಲ್ಲರೂ ಹಸುಗಳು ಕಟ್ಕೋಬೇಕು. ನಮ್ಮ ಭಾರಿ ಎಫೆಕ್ಟಾಗಿ ಅನೇಕ ರೀತಿಯಲ್ಲಿ ಕ್ಷಣನೂ ಪ್ರತಿಯೊಬ್ಬರನ್ನು ಮಾತಾಡಿ ನಮಗೆ ವೋಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಂಡು ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೋಟಿ ನಮಸ್ಕಾರಗಳು ಈ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ಒಕ್ಕೂಟ ಕೋಲಾರದಲ್ಲಿ ಕೋಲಾರದಲ್ಲಿದ್ದಾಗ ನಾವು ಬೇರ್ಪಡೆ ಆಗಿ ವಾಪಸ್ ಬರುವಾಗಲೂ ನಮ್ಮ ಶಾಸಕರು ಇಲ್ಲ ಬೇಡವೇ ಬೇಡ ಮಾಡೋದು ಕೋಲಾರನೇ ಇರಬೇಕು ಅಂತೇಳಿ ಎಲ್ಲಾ ನಿರ್ದೇಶಕರು ಎಲ್ಲ ತೀರ್ಮಾನ ಮಾಡಿದ್ರು. ಆದ್ರೆ ಮಂಜುನಾಥ ವೆಂಕಣ್ಣ ನಾವು ನಮ್ಮ ಶಾಸಕರು ಸೇರಿ ಬೇರ್ಪಡೆ ಮಾಡಲೇಬೇಕು ಅಂತೇಳಿ ಗಲಾಟೆ ಮಾಡಿ ಮಿನಿಸ್ಟರ್ ಆಫೀಸನ್ನು ಗಲಾಟೆ ಮಾಡಿ ಅದಕ್ಕೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಸೀಮುಲ್ಲಾಗಿ ಬೇರ್ಪಡೆ ಆಗಿ ಬಂದಿದೆ. ಅದರಿಂದ ಅದನ್ನು ನಮ್ಮ ಶಾಸಕರಿಗೆ ಅದು ಸಲ್ಲಬೇಕಾಗಿದೆ. ಯಾಕಂದ್ರೆ ಶಾಸಕ ಶ್ರಮ, ಒಕ್ಕೂಟ ಶ್ರಮ
ಸಪರೇಟ್ ಆಗ್ಬೇಕಂದ್ರೆ ಭಾರಿ ಶ್ರಮ ಇದೆ. ಇದೇ ರೀತಿ ನಮ್ಮ ಶಾಸಕರಲ್ಲಿ ಒಂದು ಮನವಿ, ನಮಗೆ ಚಿತ್ರದುರ್ಗ ತಾಲೂಕಲ್ಲಿ ಸಿಸಿ ಫೀಲಿಂಗ್ ಸೆಂಟರ್ ಐತಿ, ಫೀಲ್ಡ್ ಫ್ಯಾಕ್ಟ್ರಿ ಚಿತ್ರದುರ್ಗ ತಾಲೂಕಲ್ಲಿ ಐತಿ. ಅದೇ ರೀತಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಚಿಂತಾಮಣಿಯಲ್ಲಿ ಐತಿ. ಇನ್ನೊಂದು ಗೌರಿಬಿದೂರು ತಾಲೂಕಲ್ಲಿ ಅದು ಸಿಸಿ ಅಲ್ಲಿನೂ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಅಂತ ಚಿಕ್ಕಬಳ್ಳಾಪುರದಲ್ಲಿದೆ. ದಯವಿಟ್ಟು ಸರ್ಕಾರಿ ಜಾಗ ನಮ್ಗೆ ಒಂದು 30 ಎಕರೆ ನಮಗೆ ಒಕ್ಕೂಟಕ್ಕೆ ಮಾಡಿಕೊಡ್ಬೇಕಾಗಿ ನಮ್ಮ ಶಾಸಕನ ಮನವಿ ಮಾಡ್ತೇವೆ. ಯಾಕಂದ್ರೆ ನಾವು ಟಾರ್ಗೆಟೆಡ್ ಬಾಕ್ಸು ಪವರ್ ಪ್ಲಾಂಟು ಮಾಡಬೇಕಾದ್ರೆ ನಮಗೆ ಜಾಗ ಅವಶ್ಯಕತೆ ಇದೆ. ಅದರಿಂದ ಶಾಸಕರು ಇದನ್ನ ಮಾಡಿಕೊಡ್ಬೇಕು. ಇನ್ನೊಂದು ವಿಚಾರ, ನಮ್ಮ 0% ಮತ್ತು ಬೀಜ ಏನಕ್ಕೆ ಅಂದ್ರೆ ಈ 3 ತಿಂಗಳಲ್ಲಿ ಹಸುಮೇವು ಸಿಗೋದಿಲ್ಲ. ರೈತರು ಪ್ರೋತ್ಸಾಹ ಮಾಡಿ ಹಸುಮೇವು ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಉದ್ದೇಶದಿಂದ ನಾವು ಇವತ್ತು ಒಕ್ಕೂಟದಿಂದಲೇ 3,500 ರೂಪಾಯಿ ಪ್ರೋತ್ಸಾಹ ಕೊಡ್ತಾ ಇದ್ವಿ, ಬೀಜ ಕೊಡ್ತಾ ಇದ್ವಿ. ಇನ್ನು ಗೊತ್ತಿದೆ ಈಗೆಲ್ಲ ಶಾಪಂತೆ, ಅಂತೆ, ಬ್ಯಾಟ್ ಅಂತ ಇವಾಗ ಬಾಟಲ್ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ನಾವು ತಗೊಳ್ತೀವಿ. ನಾಟಿಗೆ ಉಳಿದ್ರೆ ನಾವೇಳ ಅಂತ ಒಂದು ಗಮನದಲ್ಲಿ ಇಟ್ಕೊಂಡು ನಾವು ಇಲ್ಲಿ ಕೆಲಸ ಮಾಡಬೇಕು. ಯಾಕಂದ್ರೆ ಮೊನ್ನೆ ನೋಡಿದ್ದೀರ ನೀವೆಲ್ಲರೂ, ನಾನು ಅದನ್ನು ಚರ್ಚೆ ಮಾಡಿ ಹೋಗ್ಬಿಟ್ಟ. ಇವಾಗ ನಮ್ಮ ಇವಾಗ ಕೂಡ ಮಾತಾಡ್ತಾ ಇದ್ದಾರೆ, ಮತ್ತು ನಾಟಿಗೆ ಕೋಲಾರ ಅಂತ ಬರ್ತಾರೆ. ಯಾಕಂದ್ರೆ ಅದು ಮಾತಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹೋಗ್ಬಿಟ್ಟೇ ಗಮನ ಇದೆ. ಅದೇ ಹೇಳ್ತಾರೆ. ಅದಾಗ ಒಂದು 2 ತಿಂಗಳು ಅದೇ ಮಾಡ್ತಾ ಇರ್ತಾರೆ. ಆ ಬೇರೆ ಬಿಟ್ಟಂತ ಸಂದರ್ಭದಲ್ಲಿ ನಿಮ್ಮ ಸಹಾಯದಿಂದ ಇವತ್ತು ನಮ್ಮ ಒಕ್ಕೂಟ ಚಿಕ್ಕಬಳ್ಳಾಪುರ ಒಕ್ಕೂಟ ಬೇರ್ಪಟ್ಟ ನಂತರ ನಿಮಗೆ ಗೊತ್ತಿದೆ ಏನು ಕಷ್ಟ ಸುಖಗಳು ಅನುಭವಿಸ್ತೀವಿ. ಕಷ್ಟನೇ ಜಾಸ್ತಿ. ಇವಾಗ ಸುಖಗಳು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಕೂಡ ನಮಗೆ ಇವತ್ತು ಅವಕಾಶ ಕೊಟ್ಟಿದೆ. ಯಾಕೆಂದ್ರೆ ಬೇರ್ಪಟ್ಟ ಸಾಧನೆ ಆಗ್ತಾ ಇದೆ. ಯಾಕೆಂದ್ರೆ ಒಂದೇ ಲಾಸ್ಟ್ ಮೀಟಿಂಗ್ ಅಲ್ಲೇ ನಾನು ಹೇಳಿದೆ, ಇದೇ ತರ ಇವರು ಇನ್ನ ಮುಂದುವರಿಸಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಆಲ ಒಕ್ಕೂಟನೇ ಅಂತಲೇ ಎಲೆಕ್ಷನ್ ರೆಡಿ ಆಗಿದ್ದಾರಣ. ದಯವಿಟ್ಟು ನೀವು ಇದನ್ನ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಕ್ಕೂಟ ಆದ್ರೆ ನಾವೇನನ್ನ ಮುಗಿಯಕ್ಕೆ ಸಾಧ್ಯ. ನಾವು ಆದ್ರೆ ಇನ್ನೊಂದು 20-25 ವರ್ಷ ಬೇಕಾಗುತ್ತೆ ನಾವು ನಮ್ಮ ಚಿಕ್ಕಬಳ್ಳಾಪುರ ಒಕ್ಕೂಟ ತರೋದಕ್ಕೆ. ಯಾಕಂದ್ರೆ ಯೋಜನೆಗಳು ಬಹಳ ನಡೀತಾ ಇದೆ. ಆ ಯೋಜನೆಗಳಿಗೆ ಹಣ ಒಲಿಸೋದು ಮೇಲನ ಕಿತ್ತೂರನ್ನ ಕೊಡಿಸ್ಕೊಟ್ಟಿದ್ದಾರೆ. ಸುಮಾರು 2 ಕೋಟಿ ಚಿಲ್ಲರಷ್ಟು ಅನುದಾನವನ್ನ ನಮ್ಮ ರೈತರಿಗೆ ಕೊಡಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಜೋಳ ಪಡೆಯೋದಕ್ಕೆ, ಯಾಕಂದ್ರೆ ನೀರಾವರಿ ಕಡಿಮೆ, ಬೇಸಿಗೆ ಇವಾಗ ಕಂಪ್ಯೂಟರ್ ಕೊಡೋದಾಗಿ ಚಿರಸಂಜೀವಿನಿ ಯೋಜನೆ 50,000 ಕೊಡೋದಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಬಗ್ಗೆ ಅದಕ್ಕೆ ನೀವು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡಬೇಕು ಅಂತ ನೆನಪಿಸಿಕೊಳ್ಳುತ್ತೇವೆ. ಆದರೆ ಎಲ್ಲರೂ ಕೈ ಜೋಡಿಸಿದ್ರೆ ಇದು ಸಂಸ್ಥೆ ಬೆಳೆಯೋದು. ಅದೇ ರೀತಿ ಒಳ್ಳೆ ಯೋಜನೆಯನ್ನು ತರಬೇಕಾದ್ರೆ ನೀವೆಲ್ಲ ಸಹಾಯ ಮಾಡಿದ್ರೆ ನಮಗೂ ಅಲ್ಲಿ ಅನುಕೂಲ ಆಗೋದು. ಒಳ್ಳೆ ಸಂಸ್ಥೆ ಬೆಳಬೇಕು ಅಂದ್ರೆ ಒಳ್ಳೆ ರೈತರು ಗುಣಮಟ್ಟದ ಹಾಲು ಕೊಡಬೇಕು. ಆ ಸಂಸ್ಥೆ ಬೆಳಬೇಕು ಅಂದ್ರೆ ರೈತರಿಗೆ ನಾವು ಅನುಕೂಲ ಮಾಡ್ಕೊಡ್ಬೇಕು. ಆದ್ದರಿಂದ ಎಲ್ಲರೂ ಕೈ ಜೋಡಿಸ್ತೇವೆ.